ಇಂದು ಚಿಂತಾಮಣಿ ತಾಲೂಕಿನಿಂದ ದಿನಾಂಕ 28/7/2024 ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಅಂದರೆ ಸುಮಾರು 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಮೌನ ಪ್ರತಿಭಟನೆಯನ್ನು ತಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶವೇನೆಂದರೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಂ ಕೃಷ್ಣಾರೆಡ್ಡಿ ಸರ್ ಅವರು ತಮ್ಮ JK ಭವನದಲ್ಲಿ ದಿನಾಂಕ 24/8/2024 ಮಾನ್ಯ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಸುದರ್ಶನ್ ಯಾದವ್ ಸರ್ ಅವರನ್ನು ಏಕವಚನದಲ್ಲಿ ನಿಂದಿಸಿ ಅವಾಚ್ಯ ಶಬ್ದಗಳನ್ನು ಬಳಸಿರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘ ಖಂಡನೆಯನ್ನು ಮಾಡ್ತದೆ. ಇದು ಸರ್ಕಾರಿ ನೌಕರರಿಗೆ ನೋವುಂಟಾಗಿರ್ತಕ್ಕಂಥದ್ದು. ಒಂದು ವೇಳೆ ಸರ್ಕಾರಿ ನೌಕರರು ಏನಾದರೂ ಕರ್ತವ್ಯದಲ್ಲಿ ಲೋಪದೋಷ ಮಾಡಿದ್ದರೆ, ನಿಮ್ಮ ದೃಷ್ಟಿಯಲ್ಲಿ ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಲಿಲ್ಲ ಎಂದ ಪಕ್ಷದಲ್ಲಿ ನಿಯಮಾನುಸಾರ ಸರ್ಕಾರದ ನಿಯಮದಂತೆ ಮೇಲಧಿಕಾರಿಗಳಿಗೆ ದೂರನ್ನು ಸಲ್ಲಿಸಬಹುದು. ಇಲ್ಲವಾದರೆ ಅಲ್ಲೂ ಸಹ ನ್ಯಾಯ ಸಿಗಲಿಲ್ಲ ಅಂದರೆ ನ್ಯಾಯಾಲಯದ ಮೂಲಕ ತಾವು ಹೋರಾಟವನ್ನು ಮಾಡಬಹುದು. ಸರ್, ಏನಂತ ನಿಂದನೆ ಮಾಡಿದ್ರು ಅಂತ? ಒಬ್ಬ ತಹಶೀಲ್ದಾರ್ ಇರ್ತಕ್ಕಂಥವ್ರು, ಅವರು ಸುದರ್ಶನ ಅದು ಅವರೊಬ್ಬ ಅಯೋಗ್ಯ, ಅವನೊಬ್ಬ ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸಿರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ತಾಲೂಕಿನ ಪ್ರಥಮ ಪ್ರಜೆ ತಹಶೀಲ್ದಾರ್ ಅವರಾಗಿರೋದ್ರಿಂದ, ತಾಲೂಕಿನ ದಂಡಾಧಿಕಾರಿಗಳಾಗಿರೋದ್ರಿಂದ ಅವರಿಗೆ ತನ್ನದೇ ಆದಂತಹ ಸ್ಥಾನ ಇರತಕ್ಕಂಥದ್ದು ತಾಲೂಕಿನಲ್ಲಿ. ಅಂಥ ವ್ಯಕ್ತಿಯನ್ನ ನಿಂದನೆ, ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ಯಾವ ಕಾನೂನಲ್ಲೂ ಸಹ ಯಾರಿಗೂ ಸಹ ಹಕ್ಕಿಲ್ಲ. ಸರ್ಕಾರಿ ನೌಕರರು ಅಂದ ತಕ್ಷಣಕ್ಕೆ ಸಾರ್ವಜನಿಕರ ಸೇವಕರೇ ವಿನಃ ಗುಲಾಮರಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಾಜಿ ಶಾಸಕ ಆರೋಪ ಮಾಡ್ತಾರೆ, ಸಚಿವರ ಕೈಗೊಂಬೆಗಳೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಸಚಿವರ ಕೈಗೊಂಬೆಯಾಗಿದೆ ಅಂತೇಳಿ ನಿಮ್ಮ ದೃಷ್ಟಿಯಲ್ಲಿ ಕಾಣಬಹುದು. ಸರ್ಕಾರಿ ನೌಕರರು ಯಾರೇ ಆಗಿರಲಿ, ಆಡಳಿತ ಯಾರು ನಡೆಸ್ತಾ ಇರ್ತಾರೋ ಅವರ ಆಡಳಿತ ಸರ್ಕಾರ ಯಾವ ರೀತಿ ನಡೆಸ್ತಾ ಇರ್ತದೋ ಅವರ ಹೇಳ್ದಂಗೆ ಸರ್ಕಾರದ ಆದೇಶಗಳನ್ನ ಪಾಲಿಸ್ತಾ ಇರ್ತಾರೆ. ಆ ಪಾಲಿಸ್ತಾ ಇರೋದ್ರಿಂದ ನಿಮಗೇನು ಕಾಣಿಸ್ತದೆ ಅಂದರೆ ಮೇ ಬಿ ಇವರು ಅವ್ರ ಪರವಾಗಿದ್ದಾರೆ ಅಂತೇಳಿ ಕಾಣಿಸಿರ್ಬೋದು ಅಷ್ಟೇ. ಯಾವುದೇ ನಮ್ಮ ಸರ್ಕಾರಿ ನೌಕರರು ಪಕ್ಷಪಾತ ಇಲ್ಲ, ಜಾತಿ ಭೇದ ಇಲ್ದಿರ ನಮ್ಮ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಮಾಡ್ತಾ ಇಲ್ಲ. ಒಂದು ವೇಳೆ ಕಾನೂನು ಬಾಹಿರವಾಗಿ ನಿಮಗೆ ಮಾಡಿದರೆ ಅನಿಸಿದ್ರೆ ಯಾವುದೇ ರೀತಿ ನೀವು ಮುಲಾಜಿಲ್ಲದೆ ಕಾನೂನನ್ನ ಹೋರಾಟ ಮಾಡ್ಬೋದು. ಇಲ್ಲ DC-ಗೋ ಅವ್ರ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಿಗೋ ತಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಬಿಟ್ಟು ವೈಯಕ್ತಿಕ ನಿಂದನೆ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯ ತಿರುವು ಪಡ್ಕೊಂಡು ಏನು ಮಾಡ್ತೀರಾ? ನಮ್ಮ ಪ್ರತಿಭಟನೆ ಅಂದರೆ ನೌಕರರು ಹಿತವನ್ನ ಕಾಯ್ತಕ್ಕಂಥದ್ದು. ಸರ್ಕಾರಿ ನೌಕರರ ಏನು ಗುಮಾಸ್ತರಿಂದ ಹಿಡಿದು ಉನ್ನತ ದರ್ಜೆಯ ನೌಕರರಿಗೆ ಏನೇ ಸಮಸ್ಯೆ ಆಗಿರಲಿ ಸರ್ಕಾರಿ ನೌಕರ ಸಂಘ ಪ್ರತಿಭಟನೆಯನ್ನ ಮಾಡ್ತದೆ. ಅವರ ಹಕ್ಕಿಗಾಗಿ ನಿರಂತರವಾಗಿ ಅವರ ಧ್ವನಿಯಾಗಿರುತ್ತದೆ ಸರ್ಕಾರಿ ನೌಕರ ಸಂಘ ಅಂತೇಳಿ ಹೇಳಿಕೆ ಬಯಸ್ತೀನಿ. ಇದು ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಒಂದೇ ಪಕ್ಷ, ಅದ್ಯಾವ ಪಕ್ಷ ಅಂದ್ರೆ ಸರ್ಕಾರಿ ನೌಕರರ ಪಕ್ಷ ವಿನಃ ಯಾವುದೇ ರೀತಿಯ ಪಕ್ಷದ ವಿರುದ್ಧ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಸರ್, ಈ ಹಿಂದೆ DK ಶಿವಕುಮಾರ್ IAS ಆಫೀಸರ್ನೆಲ್ಲ ಅಯೋಗ್ಯರು ಅಂತ ಬೈದಿದ್ರು. ಆಗ ನೀವು ಯಾಕೆ ಸರ್ಕಾರ ಸಂಘ? ಆಗ ನಾನು ಅಧ್ಯಕ್ಷ ಆಗಿರಲಿಲ್ಲ. ನಾನು ಅಧ್ಯಕ್ಷ ಆಗಿರೋ ಆಗ ನಾನು ಸರ್ಕಾರಿ ನೌಕರ ಆಗಿದ್ರು ಸಹ ಅದರ ಜವಾಬ್ದಾರಿಯನ್ನ ಸರ್ಕಾರಿ ನೌಕರ ಅಧ್ಯಕ್ಷರು ವಹಿಸ್ಕೋಬೇಕಾಗಿತ್ತು. ಈಗಲೂ ಸಹ ನಾವು ಖಂಡಿಸ್ತೀವಿ. ಇದೇ ರೀತಿಯಾಗಿರ್ತಕ್ಕಂತಹ ಲತಾ ಮೇಡಮ್ ಅವರನ್ನ, ನಾಗೇಶ್ ಅವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯ ಅಂತೇಳಿ ಸರ್ಕಾರಿ ನೌಕರ ಸಂಘ ಖಂಡಿಸ್ತದೆ. ಈಗಲೂ ಅಷ್ಟೇ ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ಮ ಕರೆ ಬಂದಿದೆ. ನೀವು ನೌಕರರಿಗೋಸ್ಕರವಾಗಿ ಧ್ವನಿ ಎತ್ತಬೇಕು ಅಂತೇಳಿ. ಸುದರ್ಶನ್ ಯಾದವ್ ಅವರ ವೈಯಕ್ತಿಕ ನಿಂದನೆ ಆಗಿರೋದ್ರಿಂದ ಸರ್ಕಾರಿ ನೌಕರು ಯಾರೇ ಇರಲಿ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು, ಯಾರೇ ಸಾರ್ವಜನಿಕರು ಇರಲಿ ವೈಯಕ್ತಿಕ ನಿಂದನೆ ಮಾಡಬಾರ್ದು. ತಾವೇನಾದ್ರು ಇದ್ರೆ ಮೇಲಧಿಕಾರಿಗಳ ಮೊರೆ ಹೋಗ್ಬೇಕು ಅಂತೇಳಿ ಮನವಿ ಮಾಡ್ತಾ, ಸರ್ಕಾರಿ ನೌಕರು ಇರ್ತಕ್ಕಂಥದ್ದು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ನೀವು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣಬೇಕು ಅಂತೇಳಿ ನಾನು ಮನವಿ. ಇದು ಉನ್ನತ ದರ್ಜೆಯ ನೌಕರವರೆಗೂ ಎಲ್ಲ ಸರ್ಕಾರಿ ನೌಕರರೇ. ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಸಹ ಮಾನಸಿಕವಾಗಿ ವೈಯಕ್ತಿಕ ನಿಂದನೆ ಮಾಡಿದ್ರೆ ನಾವು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಬೇಕಾಗಿರ್ತದೆ ವಿನಃ ಯಾರ ವೈಯಕ್ತಿಕವಾಗೂ ಅಲ್ಲ. ನಮ್ಮ ನೌಕರ ಹಿತಾಸಕ್ತಿಗಾಗಿ ಸಂಘ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಭರತ್ ಮಾತಾ ಕೆ, ಭರತ್
ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ